ಪ್ರಮುಖವಾಗಿ ಸರ್, ಚಿಕ್ಕ ವಯಸ್ಸಿನಲ್ಲೇ ತಂದೆ ತೀರ್ಕೊಳ್ತಾರೆ, ಆಗ ನಿಮ್ಮ ಕುಟುಂಬದ ಭಾರ ನಿಮ್ಮ ತಲೆ ಮೇಲೆ ಬೀಳುತ್ತೆ. ಸೊ ಅದನ್ನೆಲ್ಲ ಹೇಗೆ ನೀವು ಓವರ್ಕಮ್ ಮಾಡಿದ್ರಿ ಅಥವಾ ಯಾವ ರೀತಿ ಅದನ್ನ ನಿಭಾಯಿಸಿದ್ರಿ ಅಂತ? ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಯಾವಾಗ ತೀರ್ಕೊಂಡಿದ್ದು, ಏನಾಯ್ತು ಅಂತ? ಅಂದರೆ ನಮ್ಮ ಚಿಕ್ಕ ವಯಸ್ಸು, ನನಗೆ ಅಂದಾಜು ಒಂದು 12 ವಯಸ್ಸು ಇರ್ಬೋದು. ನಮ್ಮ ತಂದೆಯವ್ರದ್ದು 12-15 ವರ್ಷ ಏನೋ ಇರ್ಬೋದು. ನಮ್ಮ ತಾಯಿಯವರು ಭಾಳ ಬುದ್ಧಿವಂತೆಯವರು. ಪ್ರತಿಯೊಂದು ಮಕ್ಕಳಿಗೆ ಭಾಳ ಒಂದು ಅವ್ರ ಇದರಲ್ಲಿ ಇಟ್ಕೊಂಡು ಮಕ್ಕಳು ಹೀಗೆ ಇರಬೇಕು, ಯಾವುದೋ ಒಂದು ಕೆಟ್ಟ ಅಭ್ಯಾಸ ಕಲಿಬಾರ್ದು, ಯಾರ ಕೈಲಿ ಏನೋ ಅನಿಸ್ಕೋಬಾರ್ದು, ನಮಗೆ ಕೆಟ್ಟ ಹೆಸರು ಬಾರ್ದು, ಈ ಥರ ಒಂದು ಆಯಿತು. ಈ ಕಡೆ ನಮ್ಮ ಸೋದರ ಮಾವಿದ್ರು, ನಮ್ಮ ತಾಯಿ ತವ್ರ ಮನೆ ಕಪಿಲಾಪುರ ಅಂತೇಳಿ ಬೀದರ್ ತಾಲೂಕು ಅದು. ಬಟ್ ಅವರು ಅವ್ರು ಹೇಗಿತ್ತು, ಅವ್ರ ತೋಟ ಇತ್ತು, ನಾನು ಅಲ್ಲಿ ಕಳಿಸಿದ್ರು ನಮ್ಮ ತಾಯಿಯವರು. ನೀ ಇಲ್ಲೇ ಬೇಡ ಅಂತ, ಇಲ್ಲಿನೂ ಇರ್ತಿದ್ದೆ ಅಲ್ಲಿನೂ ಇರ್ತಿದ್ದೆ. ಹಾಗೆ ಇಬ್ಬರು ಹೇಗೆ ಅಂದರೆ, ನಮ್ಮ ಸೋದರ ಮಾವ ಹೇಗೆ ಅಂದರೆ 20 ವರ್ಷ 4 ಊರಿ ಒಬ್ಬರೇ ಚೇರ್ಮನ್, ಅಣ್ಣಪ್ಪ ಗುಂಜೆಟ್ಟಿ ಅಂತೇಳಿ. ಅವರು ಶಿಸ್ತು, ಯಾವುದು ಚಟ ಮಾಡಿ ಸ್ಮೋಕಿಂಗು, ಡ್ರಿಂಕಿಂಗು, ನಾನ್ ವೆಜ್ಜು, ಇಸ್ಪೆಟ್ಸು, ಪಾನ್ ಪರಗು, ಇಸ್ಪೆಟ್ ಏನು ಮಾಡೋಂಗಿಲ್ಲ ಆ ಥರ. ಈ ಕಡೆ ನಮ್ಮ ತಾಯಿ, ಆ ಕಡೆ ನಮ್ಮ ಸೋದರ ಮಾವ ಭಾಳ ಸ್ಟ್ರಿಕ್ಟಾಗಿ ಹೀಗೆ ಇರಬೇಕು, ಹೀಗೆ ಬರಬೇಕು, ಹೀಗೆಲ್ಲ ಮಾಡಿ ಅದರಿಂದ ನಮಗೇನಾಯಿತು ಅಂದರೆ ಭಾಳ ಒಂದು ಅವ್ರದ್ದು ಎಲ್ಲ ಒಂದು ಏನು ಇದಿತ್ತು ಲೆಕ್ಕಾಚಾರ, ಅದು ನಮಗೆ ಸಿಕ್ಕಿದೆ. ಸರ್, ನೀವು ಬೆಂಗಳೂರಿಗೆ ಬಂದಂತಹ ಸಂದರ್ಭವನ್ನು ನೆನೆಸ್ಕೊಳ್ಳೋದಾದ್ರೆ, ಒಂದು ಬಸ್ ಹಿಡ್ಕೊಂಡು ಬೆಂಗಳೂರಿಗೆ ಬರಬೇಕು, ಏನೂ ಗೊತ್ತಿಲ್ಲ ಅಂದಾಗ ಅದು ಹೇಗಿತ್ತು, ಹೇಗೆ ಫೇಸ್ ಮಾಡಿದ್ರಿ ಅದನ್ನು? ಇಲ್ಲ ಮೇಡಮ್, ಅವಾಗ ಏನಾಯಿತು, ನಾನು ನಾಟಕ ಕಂಪ್ನಿ ಸೇರಿದೆ. ನಾನು ನಾಟಕ ಕಂಪ್ನಿ ಸೇರಿದ ಮೇಲೆ ಒಂದು ಯಾವುದೋ ಒಂದು ಇದು ಬಂತು, ಪೇಪರಲ್ಲಿ ಬಂದಿತ್ತು, ನಟ ನಟಿಯರು ಬೇಕಾಗಿದ್ದಾರೆ ಅಂತ. ನಾನು ಓದಿದೆ, ನಟ ನಟಿ ಬೇಕಾದ್ರೆ ಸುಮ್ಮನೆ ಹಾಕಿದೆ. ನಾನು ಡ್ರಾಮಾ ಕಂಪ್ನಿ ಹಾಗೆ ಹೇಗೆ ಅಂತ ಹಾಕಿದೆ, ಅದು ಸೆಲೆಕ್ಟ್ ಆದೆ. ಸೆಲೆಕ್ಟ್ ಆದಮೇಲೆ ನಾನು ಬೆಂಗಳೂರಿಗೆ ಬರಬೇಕು. ಬೆಂಗಳೂರಿಗೆ ಬರಬೇಕಾದ್ರೆ ದುಡ್ಡಿಲ್ಲ. 80ರ ದಶಕ ಅದು. ಆವಾಗ ಬೀದರಿಂದ ಬೆಂಗಳೂರಿಗೆ 31 ರೂಪಾಯಿ 50 ಪೈಸೆ ಬಸ್ ಚಾರ್ಜ್. ನಿಮ್ಗೆ ಎಷ್ಟು ವಯಸ್ಸು ಸರ್ ಆಗ? ಅವಾಗ ಇರ್ಬೋದು ಮೇಡಮ್, 80 ಅಂದರೆ ಈಗ ನನಗೆ 74. ಈಗ 80ರಲ್ಲಿ ಒಂದೇನು 30-32 ಏನೋ ಇರ್ಬೋದು ಅವಾಗ. ಬಂದು ನೋಡ್ತೀನಿ, ಬಸ್ ಚಾರ್ಜ್ ಇಲ್ಲ. ಸೆಲೆಕ್ಟ್ ಆಗಿದ್ದಾರೆ ಒಂಥರ, ನಾನು ಸೆಲೆಕ್ಟ್ ಆಗಿದ್ದೀನಿ, ಸಿನಿಮಾಗೆ ಸೆಲೆಕ್ಟ್ ಆಗಿದ್ದೀನಿ, ಹಾಗೆ ಹೀಗೆ ಅದು ಒಂದು ಲೆಕ್ಕಾಚಾರ. ಆಮೇಲೆ ಕೊನೆಗೆ ಅದನ್ನು ರೆಡಿ ಮಾಡಬೇಕಾದ್ರೆ 1-1.5 ತಿಂಗಳು ಹಿಡಿತದು. ನಾ 31 ರೂಪಾಯಿ ರೆಡಿ ಮಾಡಬೇಕಾದ್ರೆ 1-1.5 ತಿಂಗಳು ಹಿಡಿತು. ಯಾರ ಹತ್ರ 2 ರೂಪಾಯಿ ತೊಗೊಳ್ಳೋದು, ಬಿಟ್ಟರೆ ಮತ್ತು ಮನೆ ಖರ್ಚಿಗೆ ಹೋಗೋದು, ಏನೋ ಮಾಡಿ ಕೊನೆಗೆ ಏನು ಮಾಡ್ತೀವಿ, ಯಾಕೋ ಸರಿ ಅಂತ ನಮ್ಮ ಸೋದರಮ್ಮ ಒಬ್ಬರು ಇದ್ದರು, MB ಗುಂಜೆಟ್ಟಿ ಅಂತ, ಮಾಣಿಕಪ್ಪ ಗುಂಜೆಟ್ಟಿ ಅಂತ, ಸಿಂಧೂರಲ್ಲಿದ್ದರು. ಅವು ನಾನು ಏನು ಬಂತು, ಅಯ್ಯೋ ನಮ್ಮ ಮಾವರು ಸಿಂಧೂರಲ್ಲಿದ್ದಾರೆ, ಬೆಂಗಳೂರು ಹಾಗೆ ಹೋಗ್ಬೇಕಲ್ಲ ಅಂತ ತಿಳ್ಕೊಂಡು ಒಂದು 20 ರೂಪಾಯಿನೂ ರೆಡಿ ಮಾಡಿಕೊಂಡು ಹಂಗೆ ಮಾಡಿ ಬಂದೆ. ಬರಬೇಕಾದ್ರೆ ಮೇಡಮ್ ನನ್ನ ಹತ್ರ ಆದರೆ ಬಿಟ್ಟು 1 ರೂಪಾಯಿನೂ ಹೆಚ್ಚಿಗಿಲ್ಲ ನನ್ನ ಕಡೆ. ಈಗ ಊಟ ಮಾಡಿ ಕುಂತಿದ್ದೀನಿ ಸಾಯಂಕಾಲ 5:30-6 ಗಂಟೆಗೆ. ಎಲ್ಲಿ ಕೂತಿದ್ರಿ? ಬೀದರ್. 5:30ಗೆ ಅಲ್ಲಿಂದ 5:30 ಬೀದರ್ ಬಿಡ್ತಿತ್ತು ಅದು, ಬೆಂಗಳೂರು. ಇಲ್ಲಿ ಬೆಳಿಗ್ಗೆ 11:30-12 ಗಂಟೆಗೆ ಬರೋದು ಕೆಂಪು ಬಸ್. ಅವಾಗ ಬೀದರಿಂದ 2 ಬಸ್ ಇದ್ದು, ಒಂದು ಕೆಂಪು ಬಸ್, ಇನ್ನೊಂದು ಅಲ್ಟ್ರಾ ಡಿಲೆಕ್ಸ್ ಅಂತೇಳಿ ಒಂದಿತ್ತು. ಅದಕ್ಕೂ ಇದಕ್ಕೂ 15 ರೂಪಾಯಿನೂ ಜಾಸ್ತಿ ಇತ್ತು. ಬಂದೆ, ಹೊಟ್ಟೆ ಚೂರು ಕೊಡ್ತಾ ಇದೆ, ಹಸಿವೆ. ಅವಾಗ ಏಜ್ ಬೇರೆ. ಅಲ್ಲಿ ಯಾರೋ ಒಬ್ಬರು ಪರಿಚಯದೇ, ನೀವು ನಾಟಕದವ್ರಲ್ರಿ ಅಂದ್ರೆ, ಹೌದು, ಬರ್ರಿ ಊಟ ಮಾಡೋಣ ಬರ್ರಿ ಅಂತಂದರು. ಸ್ವಾಭಿಮಾನ, ಹೆಂಗೆ ಊಟ ಮಾಡೋಣ, ಏನೋ ಟಕ್ಕನೆ ಬಂದುಬಿಟ್ಟ ಅಂತ, ಇದು ಬೇರೆ ಏನು ತಿಳ್ಕೊತಾರೋ ಅಂತ. ಇಲ್ಲ ಸರ್, ನಾನು ಊಟ ಮಾಡಿದ್ದೀನಿ ಸರ್, ನನಗೇನು ಹಸಿವೆಲ್ಲ ಹಾಗೆ ಆದೆ, ಚೂರು ಕೊಡ್ತಾ ಇದೆ ಹೊಟ್ಟೆ, ಏನು ಮಾಡೋದು ನೋಡಿದ್ರೆ ಹಿಂಗೆ ಕಣ್ಣಿಗೆ ಒಂಥರ ಹಿಂಗೆ ಸುತ್ತು ಬಂದಂಗೆ ಆಗ್ತೈತೆ, ತಲೆ ಸುತ್ತು ಬಂದಂಗೆ. ಹೀಗೆ ಮಾಡಿ ಹಿಂಗೆ ನೋಡ್ತೀನಿ, ಕೆಳಗಡೆ ಒಂದು ಲ್ಯಾಟ್ರಿ ಟಿಕೆಟ್, ಅವರು ಸ್ವಲ್ಪ ಲ್ಯಾಟ್ರಿ ಅವಳಿ ಜಾಸ್ತಿ ಇತ್ತು. ಲ್ಯಾಟ್ರಿ ಒಳಗಡೆ ಒಂದು 5 ರೂಪಾಯಿ ನೋಟ್ ಬಿದ್ದಿದೆ. ನೋಡಿ ಸಿಕ್ತು. ಅವಾಗೇನ 2:30 ಊಟ ಇತ್ತು. ಅವಾಗ 2 ರೂಪಾಯಿ ಕೊಟ್ಟರೆ ಒಂದು ಊಟ, ಕಾಮತ್ತಲ್ಲಿ 2:30 ಇತ್ತು ಅವಾಗ. ಹೋಗಿ ನೋಡಿ ಊಟ ಮಾಡ್ಕೊಂಡು ಬಂದೆ. ಅವ್ರು ಏನು ರೀ ನೀವು, ನಾವು ಕರೆದ್ರೆ, ಇಲ್ಲ ಸರ್ ಮತ್ತೇನೋ ಬಸ್ ಆಗಂತ ಬಂದೆ. ಆಮೇಲೆ ನಮ್ಮ ಸೋದರ ಅವರು ಭೇಟಿ ಮಾಡಿದೆ, ವಿಷಯ ಎಲ್ಲ ಹೇಳಿದೆ. ಅವ್ರು ಮತ್ತೆ ದುಡ್ಡು ಕೊಟ್ಟರು. ದುಡ್ಡು ಕೊಟ್ಟ ಮೇಲೆ ನಾನು ಬೆಂಗಳೂರಿಗೆ ಬಂದೆ ಮೇಡಮ್. ನನ್ನ ಊರಲ್ಲಿ ಏನು ಮಾಡ್ತಿದ್ರಿ ಅದಕ್ಕೂ ಮುಂಚೆ ಅಂತ? ಊರಲ್ಲಿ ಏನಿಲ್ಲ ಮೇಡಮ್, ನಾನು ಹೇಗಿತ್ತಂದರೆ, ನಮಗೆ ಈ ಸುತ್ತಮುತ್ತ ಒಂದು 30-40 ಹಳ್ಳಿ ಗೌಡ್ರ ನಂಗೆ ಪರಿಚಯ. ಈ ಮದುವೆ ಯಾರ್ದಾರು ಮದುವೆ ಇತ್ತು, ಸೈಕಲ್ ಕೊಟ್ಟು ಪತ್ರ ಕಳಿಸೋರು, ಲಗ್ನ ಪತ್ರಗಳು. ಹುಡುಗ ನಾನೇನು ಮಾಡ್ತಿದ್ದೆ, ನಂದೊಂದು ಹೆಂಗಂದರೆ, ಬೇಗ ಒಂದು 40 ಹಳ್ಳಿಗಿದೆ ಅಂದರೆ ಒಂದೇ ದಿವಸ ಮುಗಿಸಿಬಿಡ್ತಿದ್ದೆ. ಐಡಿಯಾ ಆಗ್ತಿದ್ದೆ, ಈ ಊರಿಗೆ ಹೋದರೆ ಇಲ್ಲಿ ಬಸ್ ಸಿಗುತ್ತೆ, ಅಲ್ಲಿ ಅವ್ರು ಸಿಗ್ತಾರೆ, ತಾಲೂಕು ಹೋದ್ರೆ ಇದು, ಹೋಬಳಿ ಒಂದು ಲೆಕ್ಕ ಒಂದಿಂದ ಹೆಂಗೆ ಕೊಟ್ಟೆ ಬಂದು ಕರೆಕ್ಟಾಗಿ ಹೋಗೋದು. ಆಯ್ತು, ಎಲ್ಲರೂ ಪರಿಚಯ ಕೂಡ ನಾವು ಕೊಡ್ತೀವಿ. ಸರ್ವಿಸ್ನವರು ಕೊಡೋರು, ಬಸ್ಸಿನವರು ಕೊಡೋರು. ಬಸ್ ಕಮ್ಮಿ, ನಮ್ಮ ಸರ್ವಿಸ್ ಜಾಸ್ತಿ ಇತ್ತು ನಮ್ಮ ಕಡೆಲ್ಲ, ಮುಗಿಸ್ಬಿಡೋ. ಹಾಗಾಗಿ ಎಲ್ಲರೂ ಗುರ್ತಿರೋದ್ರಿಂದ ನಾನು ಎಲ್ಲರಿಗೆ ಪ್ರೀತಿ ಪಾತ್ರ ಆಗಿದೆ, ಎಲ್ಲರೂ ನಾನು ಪ್ರೀತಿ ಮಾಡೋರು. ಈಗ ಸಿನಿ ಪಯಣ, ಕಾಶಿನಾಥ್ ಅವರ ಅಜಗಜಾಂತರ ಸಿನಿಮಾ ಮೂಲಕ ನೀವು ಪಾದಾರ್ಪಣೆ ಮಾಡ್ತೀರಿ. ಸೊ ಹೇಗಿತ್ತು ಸ್ಟಾರ್ಟಿಂಗ್ ಬಂದು ಬೆಂಗಳೂರು ಹೊಸ್ತು? ಯಾವ ರೀತಿ ಎಲ್ಲರನ್ನ ಮಾತಾಡ್ಸೋಕೆ ಶುರು ಮಾಡಿದ್ರಿ? ಹಿಂಜರಿಕೆ ಇತ್ತಾ? ದೊಡ್ಡ ದೊಡ್ಡ ನಟರ ಜೊತೆ ಒಡನಾಟ ಹೊಂದಿದ್ರಿ, ಹೇಗೆ ಅಂತ? ಇಲ್ಲ ಮೇಡಮ್, ಅವಾಗ ಏನಾಯ್ತು ಅಂದರೆ, ನಮಗೆಲ್ಲ ಏನಿತ್ತು ಅಂದರೆ, ನಾಟಕ ಕಂಪನಿಯಲ್ಲಿ ನಾನು ಒಳ್ಳೆ ಪಾತ್ರ ಮಾಡಿದ್ದೀನಿ, ದೊಡ್ಡ ಪಾತ್ರ. ಅದು ಒಂದು ಇತ್ತು ಒಳಗಡೆ, ನಾನು ಮಾಡಿದೆ. ಹೆಂಗೋ ನಾನು ಸಿನಿಮಾದಲ್ಲಿ ಇದೇ ಥರ ಪಾತ್ರ ಕೊಡ್ತಾರೆ, ಹೆಂಗೋ ನಾನು ಆರ್ಟಿಸ್ಟ್ ಆಗಿದೆ, ಇದು ಒಂದಿತ್ತು.
ಅಂದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಭಾರಿ ಕಷ್ಟ. ನಾವು ಅಂದ್ಕೊಂಡಿದ್ದೇ ಬೇರೆ, ಇಲ್ಲ ಆಗಿದ್ದೇ ಬೇರೆ. ಇಲ್ಲಿ ಬರ್ತೀನಿ, ಯಾರೂ ಪರಿಚಯ ಇಲ್ಲ, ಕೆಲಸ ಇಲ್ಲ, ಉಳ್ಕೊಳ್ಳೋಕೆ ಜಾಗ ಇಲ್ಲ, ಊಟ ಇಲ್ಲ, ಎಲ್ಲಿ ಉಳ್ಕೋಬೇಕು. ಅದು ಬೇರೆ ಬಂದಿದ್ದು ನಾನು ಸೇಮ್ ಸೀಸನಿಗೆ ಈಗೇನಿದೆಲ್ಲ ಕಾರುಣ್ಣಿಮೆ ಹಬ್ಬ ಬಂದಿದ್ದೆ. ತುಂಬ ಮಳೆ ಅವಾಗ. ಬೆಳಗ್ಗೆ ಮಳೆ ಶುರು ಆದರೆ ನಾವು ಅವಾಗ ಬೆಂಗಳೂರಲ್ಲಿ ಸೂರ್ಯ ನೋಡೋದು ಮಧ್ಯಾಹ್ನ 11-11ವರೆಗೆ, ಆಮೇಲೆ 3ವರೆಗೆ, ಆಮೇಲೆ ಸೂರ್ಯನೇ ಕಾಣ್ತಾ ಇರಲಿಲ್ಲ. ಬಟ್ ಆವಾಗ ನಮ್ಮ ನಾಟಕ ಕಂಪ್ನಿ ಒಬ್ಬರು ನಮ್ಮ ಸ್ನೇಹಿತರು ತೆಕ್ಕಟ್ಟೆ ಗೋಪಾಲ್ ಅಂತ ಹೇಳ್ತಾರೆ ಒಬ್ಬರು. ಅವ್ರು ಹೇಳಿದರು, ರೀ ನಾ ಸಿನಿಮಾದ ಪಾತ್ರ ಮಾಡ್ತೀನಿ ರೀ, ಸ್ವಲ್ಪ ಬೆಂಗಳೂರಿನಾಗ ಬನ್ನಿರಿ ನಾ ಹೆಲ್ಪ್ ಮಾಡ್ತೀನಿ ಬರ್ರಿ ಅಂತ. ಅವ್ರು ವಿಠ್ಠಲನಗರಲ್ಲಿದ್ರು, ಇಲ್ಲೇ ಚಾಮರಾಜಪೇಟೆ ವಿಠ್ಠಲನಗರ ಡೌನ್. ಅವರೊಂದು ಅಡ್ರೆಸ್ ಕೊಟ್ಟಿದ್ದರು. ಅದು ಎಲ್ಲೋ ಬಟ್ಟೆ ಒಗೆರೋ ಅದು ಅಡ್ರೆಸ್ಸು ಇದಾಗೋಗಿದೆ. ಆಮೇಲೆ ಬಂದೆ, ಆವಾಗ ನೆನಪಾಯಿತು ನನಗೆ, ಇಲ್ಲಿ ಒಬ್ಬರು ನಮ್ಮ ಸ್ನೇಹಿತ ಹೇಳಿದ್ರು ಎಲ್ಲಿ ಅಡ್ರೆಸ್ ಅಂತ. ನೆನಪು ಬಂದಾಗ ನನಗೇನು ನೆನಪಿತ್ತು ಅಂದರೆ 57 ಬಸ್ ನಂಬರು, ರಾಘವೇಂದ್ರ ಕಾಲೋನಿ ಟು ಯಶವಂತಪುರ. ಅವರು ತುಳಸಿ ತೋಟದಲ್ಲಿ ಸ್ಟಾಪ್ ಇದೆ ಅಂತ ಹೇಳಿ ಅದು ಒಂದು ನನ್ನ ನೆನಪಿಗೆ ಬಂತು. 57 ನೋಡಿದೆ, 57 ಬಸ್ ಪಾಸ್ ಆಯಿತು. ಇಲ್ಲೇ ಹೇಳಿದ್ರೆ ನೋಡಿದೆ, ಒಂದು ವಾರ ಕಾದೆ. ಅವ್ರು ಹೇಳಿದ್ರು 10-11ರಿಂದ 12 ಗಂಟೆವರೆಗೆ ಬರ್ತಾರೆ. ಅವರು ಒಂದು ದಿವಸ ಸಿಕ್ಕರು. ಅವ್ರು ಸಿಕ್ಕ ಮೇಲೆ ನನಗೊಂಚೂರು ಧೈರ್ಯ ಬಂತು ನನಗೆ. ಬಂದು ಅವ್ರ ಮೂಲಕ ಎಲ್ಲ ಕಡೆ ಅವರಿಗೆ ಮಂಗಳೂರು ಕಡೆಯವರು ಎಲ್ಲರೂ ಲಾಡ್ಜಿನವ್ರ ಪರಿಚಯ.